ಬ್ಯಾಟಿಂಗ್ ಪವರ್, ಆ ಫೈರ್ ಪವರ್ ಕಾಣ್ತಾ ಇಲ್ಲ. ಬೇಕಾದಾಗ 4-6 ಹೊಡೆಯೋ ತಾಕತ್ತಿರುವಂತ ಬ್ಯಾಟರ್ಗಳು ಕಾಣ್ತಾ ಇಲ್ಲ. ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇರುವಂತ ಒಂದು ಶ್ರೀಲಂಕನ್ ಟೀಮ್. ಆಮೇಲೆ ನಾವು ದುಬೈ ಅಂತ ಮಾತಾಡಿದಾಗ ಸ್ಪಿನ್ನರ್ಗಳ ಪಾತ್ರ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ವೆಲ್ಲಲಿಗೆ ಒಳ್ಳೆ ಬೌಲರ್ ಅಂತ ಮಾತಾಡಿದ್ರು ವಿಕೆಟ್ ಟೇಕರ್ ಯಾರು? ತೀಕ್ಷಣ ನಿಮ್ಗೆ ಕಟ್ ಹಾಕೋರು. ಅವ್ರು ನ್ಯೂ ಬಾಲ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ. ಅದ್ ಬಿಟ್ರೆ ಯಾರು? ಕಮಿಂದು ಮೆಂಡಿಸ್ ನಿಮ್ಗೆ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ, ರೈಟ್ ಆರ್ಮ್ ಆಫ್ ಸ್ಪಿನ್ ಮಾಡ್ತಾರೆ. ಬಟ್ ವಿಕೆಟ್ ಟೇಕರ್ ಯಾರು? ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೀವು ನೋಡಿದ್ರೆ ಡೆತ್ ಅಲ್ಲಿ ಪತಿರಾಣ ಎಫೆಕ್ಟಿವ್ ಆಗ್ಬೋದು, ಅದು ಏನು ಸ್ಕೋರ್ ಬೋರ್ಡ್ ಅಥವಾ ರನ್ ರೇಟ್ ಪ್ರೆಷರ್ ಇದೆ ಅಂದ್ರೆ. ಇಲ್ಲ ಅಂದ್ರೆ ನಾವು ನೋಡಿದೀವಿ ಈ IPL ಅಲ್ಲಿ ಅಷ್ಟ ಒಳ್ಳೆ ಲಯನ ಕಂಡ್ಕೊಳ್ಳೇ ಇಲ್ಲ. ನೋ ಬಾಲ್ಗಳು ಮಾಡ್ತಾರೆ, ವೈಡ್ಗಳು ಮಾಡ್ತಾರೆ. ತುಷಾರ ಒಂದ್ ಹಂತಕ್ಕೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮೇ ಬಿ ಅವ್ರ ಮೇಲೆ ಭರವಸೆ ಇಡ್ಬೋದು ಅಂತ ಹೇಳಿದ್ರು ಕೂಡ ಮೇನ್ ಪ್ರಾಬ್ಲಮ್ ಕಾಣ್ತಾ ಇರೋದೇನ್ ಗೊತ್ತಾ, ಇಲ್ಲಿ ಬೌಲಿಂಗ್ ಶ್ರೀಲಂಕಾದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. ಆಮೇಲೆ ಬ್ಯಾಟಿಂಗ್ ಅಲ್ಲಿ ನಿಸಾಂಕ ಮೆಂಡೀಸು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಅಂದ್ರೆ ಇವ್ರು ಏನಾರು 170-180 ಮಾಡ್ತಾರೆ. ಅದರ್ವೈಸ್ ಓಪನಿಂಗು ಪಿತುಕುದ್ರು ಅಂತ ಹೇಳಿದ್ರೆ ಈ ಮಿಡ್ಲ್ ಆರ್ಡರ್ ಅಲ್ಲಿ ಆ ತರ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇಲ್ಲ, ಆ ತರ ಫೈರ್ ಪವರ್ ಕಾಣ್ತಾ ಇಲ್ಲ. ಹಾಗಾಗಿ ಶ್ರೀಲಂಕಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಬಾಂಗ್ಲಾದೇಶ್ ಇವ್ರಿಗಿಂತ ಬೆಟರ್ ಆಗಿ ಆಡಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಏಷ್ಯಾ ಕಪ್ ಅಂತ ಬಂದಾಗ ನಿಮ್ಗೆ ಜ್ಞಾಪಕ ಇರ್ಲಿ, ಚೆನ್ನಾಗೇ ಆಡ್ತಾರೆ ಶ್ರೀಲಂಕಾ, ಅಥವಾ ಅಬೌವ್ ದ ವೈಟ್ ಪಂಚ್ ಮಾಡುವಂತ ಒಂದು ಟೀಮ್. ನಿಮಗ್ ಜ್ಞಾಪಕ ಇದ್ರೆ ಲಾಸ್ಟ್ ಏಷ್ಯಾ ಕಪ್ ಅಲ್ಲಿ ಶ್ರೀಲಂಕಾ ಅವರು ಫೈನಲ್ಸ್ಗೆ ಬಂದಿದ್ರು. ಹಾಗಾಗಿ ನಾವು ಇವ್ರನ್ನ ಸ್ಟ್ರೈಟ್ ಅವೇ ಕಡೆಗಾಣಿಸಕ್ ಆಗೋದಿಲ್ಲ. ಇವರಲ್ಲಿ ಟ್ಯಾಲೆಂಟ್ ಇದೆ.